ರಾಯಚೂರಿನಲ್ಲಿ ಲವ್ ಸೆಕ್ಸ್ ಮ್ಯಾರೇಜ್ ದೋಖಾ ನಡೆದಿದೆ. ಕೈಕೊಟ್ಟ ಪ್ರಿಯಕರನ ಮದುವೆ ವೇಳೆ ಸಂತ್ರಸ್ತೆ ದಿಢೀರಂತ ಪ್ರತ್ಯಕ್ಷ ಆಗಿದ್ದಾಳೆ. ಮದುವೆ ಮನೆಯಲ್ಲಿ ಹಳೆ ಲವರ್ ರಂಪಾಟ, ಮದುವೆ ಸ್ಟಾಪ್ ಆಗಿದೆ. ಮದುವೆ ಮನೆಯಲ್ಲಿ ಹಳೆ ಲವರ್ ಬಂದು ರಂಪಾಟ ಮಾಡಿದಾಳೆ. ಪರಿಣಾಮ ಮದುವೆ ನಿಂತು ಹೋಗಿದೆ. ಪ್ರೀತಿಸಿ ದೈಹಿಕ ಸಂಪರ್ಕ ಬೆಳೆಸಿ ಗರ್ಭಪಾತ ಮಾಡಿಸಿದಾನೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಮದುವೆಗೆ ಬ್ರೇಕ್ ಹಾಕಿಸಿ ನ್ಯಾಯ ಬೇಕು ಅಂತ ಸಂತ್ರಸ್ತೆ ಪಟ್ಟು ಹಿಡಿದಿದ್ದಾಳೆ. ಯುವಕನ ವಿರುದ್ಧ ರಾಯಚೂರು ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ನನ್ನನ್ನ ನಂಬಿಸಿ ಮೋಸ ಮಾಡಿ ಇದೀಗ ಬೇರೆ ಯುವತಿಯೊಂದಿಗೆ ಮದುವೆ ಆಗ್ತಾ ಇದ್ದಾನೆ. ಯುವಕ ರಿಷಬ್ ವಿರುದ್ಧ ಸಂತ್ರಸ್ತೆ ಈ ತರದೊಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಮದುವೆ ಆಗೋದಾಗಿ ನಂಬಿಸಿ ಸಂತ್ರಸ್ತೆಯ ಗರ್ಭಪಾತವನ್ನ ಈತ ಮಾಡಿಸಿದ್ದಾನೆ ಅಂತ ಆಕೆ ಹೇಳ್ತಾ ಇದ್ದಾಳೆ. ನಂತರ ದೇವಸ್ಥಾನದಲ್ಲಿ ಆಕೆಯನ್ನ ಮದುವೆ ಕೂಡ ಆಗಿದ್ದಂತೆ. ಯುವಕನ ವಿರುದ್ಧ ರಾಯಚೂರಿನ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರೀತಿಸಿ ದೈಹಿಕ ಸಂಪರ್ಕ ಬೆಳೆಸಿ ನಂತರ ಮದುವೆಯ ನಾಟಕ ಆಡಿ ಮೋಸ ಮಾಡಿ ಅದಾದಮೇಲೆ ಬೇರೆ ಹುಡುಗಿನ ಮದುವೆ ಆಗೋದಕ್ಕೆ ಮುಂದಾಗಿದ್ದ. ಕರೆಕ್ಟಾಗಿ ಇವತ್ತು ಮದುವೆ ನಡೀತಾ ಇತ್ತು. ಆ ಮದುವೆ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಎಂಟ್ರಿ ಕೊಟ್ಟಂಥ ಆ ಸಂತ್ರಸ್ತೆ ಮದುವೆಯನ್ನು ನಿಲ್ಲಿಸಿದಾಳೆ. ಮದುವೆ ಮನೆಗೆ ಬಂದು ಹಳೆ ಲವರು ರಂಪಾಟ ಮಾಡಿದಾಳೆ. ಒಂದಷ್ಟು ಗಂಭೀರವಾದಂಥ ಆರೋಪಗಳನ್ನು ಕೂಡ ಆಕೆ ಮಾಡ್ತಾ ಇದ್ದಾಳೆ. ಇಬ್ಬರು ಕಾಲೇಜಲ್ಲಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಪರಿಚಯ ಆಗಿರುತ್ತೆ. ಬಳ್ಳಾರಿಯಲ್ಲಿ ಓದ್ತಾ ಇದ್ರು ಇಬ್ಬರು ಕೂಡ. ಈ ರಿಷಬ್ ಏನಿದ್ದಾನೆ ಆತ ರಾಯಚೂರು ಮೂಲದ ಯುವಕ. ಈತನ ವಿರುದ್ಧ ಈಗ ಗಂಭೀರ ಆರೋಪವನ್ನು ಸಂತ್ರಸ್ತೆ ಮಾಡ್ತಾ ಇದ್ದಾಳೆ. ಸರ್, ನಮ್ಮ ಪರಿಚಯ ನಾವು ಚಿಕ್ಕವರಿದ್ದಾಗಿಂದನೇ ಪರಿಚಯ. ಅಜ್ಜಿ ಮನೆಯಲ್ಲಿ ಬೆಳೆದಿದ್ದಲ್ವಾ, ಹಾಗಾಗಿ ನಮಗೆ ಅವರಿಗೆ ಪರಿಚಯ ಆಗಿದ್ದಲ್ಲಿ. ಸಿರುಗುಪ್ಪ ಅಂತ ಹೇಳಿ ಸರ್, ಅವ್ರದ್ದು ಅಂದರೆ ಅಜ್ಜಿ ಮನೆಯಲ್ಲಿ ಸಿರುಗುಪ್ಪನೇ, ಅವ್ರದ್ದು ಸಿರುಗುಪ್ಪನೇ. ಡಿಗ್ರಿ ಟೈಮ್ನಲ್ಲಿಂದ ಕನೆಕ್ಷನ್ ಇದೆ. ಇವಾಗ ಮದುವೆ ಆಗಿದ್ದಾರೆ, 7 months ಮೇಲೆ ಆಯ್ತು ಇವಾಗ. ಸೊ ಹಾಗಾಗಿ ದೈಹಿಕ ಸಂಪರ್ಕನೂ ಆಗಿದೆ. ಇವಾಗ ಎಲ್ಲ ಯೂಸ್ ಮಾಡ್ಕೊಂಡು ಇವಾಗ ಮನೇಲಿ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಬೇರೆ ಹುಡುಗಿನ ಮಾಡ್ಕೊಳೋದು ಸರಿಯಲ್ಲ ಅಂತ ಹೇಳಿ ನಾನು ಅದು 2ನೇ ಮದುವೆ ಅಂತ ಹೇಳಿ ನಾನು ಕನ್ಸಿಡರ್ ಮಾಡ್ತೀನಿ. ನನಗೆ ಒಂದು ವಿಡಿಯೋ ಥ್ರೂ ಗೊತ್ತಾಯ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಒಂದು ಸ್ವಲ್ಪ ದಿನದ ಹಿಂದೆ. ಹಾಗಾಗಿ ನಾನು ಇನ್ನು ಭಾಳ ದಿನ ಉಳಿದಿಲ್ಲ, ನನಗೆ ಕಮ್ಯುನಿಕೇಶನ್ ಇಲ್ಲ ಅಂತ ಹೇಳಿ ನಾನು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನಿಗೆ ಬಂದು ನ್ಯಾಯ ಕೇಳ್ತಾ ಇದ್ದೀನಿ. ಅವರು ಫಸ್ಟಿಗೆ ಕೇಳಿದಾಗ ನಾನು ನಿನ್ನೆ ಮಾಡ್ಕೊತೀನಿ ಅಂತಾನೆ ಹೇಳಿದ್ದು. ಸೊ ಮನೆಯವರೆಲ್ಲ ಕರ್ಕೊಂಡು ಬಂದು ಮಾತಾಡ್ಸ್ಬೇಕಾದ್ರೆ ಮಾತು ಬದಲಾಯಿಸ್ತಾರೆ ಮನೆಯವರು. ನಮ್ಮನ್ನ ಯಾಕೆ ಅವಾಯ್ಡ್ ಮಾಡ್ತಾರೆ, ನಂದು ಕ್ಯಾಸ್ಟ್ ಬೇರೆ ಅಂತ ಹೇಳಿ ಅವಾಯ್ಡ್ ಮಾಡ್ತಾ ಇರೋದು. ಸೊ ಹಿಂಗಾಗಿ ನನಗೆ ಮೋಸ ಆಗಿದೆ. ನನಗೆ ನ್ಯಾಯ ಕೊಡಿಸಿ, ನಮ್ಮಿಬ್ರದ್ದು ಮದುವೆನೂ ಆಗಿದೆ. ನನಗೆ ಅವನೇ ಗಂಡ, ನನಗೆ ಅವನೇ ಕೊಡಿಸಿ ಅಂದರೆ ನ್ಯಾಯ ಕೊಡಿಸ್ಬಿಟ್ಟು. ಅನಿಲ್ ಕುಮಾರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅನಿಲ್, ಏನ್ ಹೇಳ್ತಾ ಇದ್ದಾಳೆ ಸಂತ್ರಸ್ತ ಯುವತಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಪ್ರಭು, ನಿಜವಾಗ್ಲೂ ಯಾಕಂದ್ರೆ ಇವತ್ತು ರಾಯಚೂರು ಒಂದೇ ಅಲ್ಲದೆ ಕೂಡ ಪ್ರೇಮಿಯಲ್ಲಿ ಬಿದ್ದಂತ ಸಾಕಷ್ಟು ಪ್ರೇಮಿಗಳು ಕೂಡ ಸಾಕಷ್ಟು ಕೆಲವು ತಮ್ಮ ಆ ಸಂದರ್ಭದಲ್ಲಿ ಮಾತ್ರ ಒಂದು ಸಂತಸಕ್ಕೆ ಮತ್ತೆ ಒಂದು ಕಡೆಯಿಂದ ತಮ್ಮ ಏನು ಒಂದು ಪ್ರೇಮ ಆ ಟೈಮಲ್ಲಿ ಯಾರು ತಂದೆ ತಾಯಿ ಕೂಡ ಕಾಣೋದಿಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತಾನೂ ಕೂಡ ಹೇಳ್ಬೋದು. ಯಾಕಂತಂದ್ರೆ ಒಂದು ಎಜುಕೇಶನ್ ಸಂದರ್ಭದಲ್ಲಿ, ಯಾಕಂದ್ರೆ ಡಿಗ್ರಿ ಓದುವಂತ ಸಂದರ್ಭದಲ್ಲಿ ಇಬ್ರು ಕೂಡ ಆ ಯುವತಿ, ಕೊಪ್ಪಳದ ಯುವತಿ, ರಾಯಚೂರು ಯುವಕ ಕೂಡ ಒಂದು ಪರಿಚಯ ಆಗ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರು ಒಂದು ಪ್ರೀತಿ ಪ್ರೇಮದಲ್ಲಿ ಕೂಡ ತಿರುಗಿರ್ತಾರೆ. ಆ ನಂತರ ಮದ್ವೆ ಆಗುವುದಾಗಿದ್ದು ಕೂಡ ಪ್ರೇಯಸಿ ಕೂಡ ಏನು ರಿಷಬ್ ಅನ್ನುವಂತ ಯುವಕ ಕೂಡ, ರಾಯಚೂರಿನ ಯುವಕ, ಆ ಯುವತಿಗೆ ನಂಬಿಸಿ ಒಂದು ಮದ್ವೆ ಆಗುವುದಾಗಿ ಕೂಡ ನಂಬಿಸಿ ಅವ್ರ ದೈಹಿಕ ಸಂಪರ್ಕ ಕೂಡ ಮಾಡಿದ್ದಾನೆ ಅನ್ನುವಂಥದ್ದು ಅಲ್ಲಿರುವಂತ ಯುವತಿ ಒಂದು ಆರೋಪ ಕೂಡ ಮಾಡ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಏನು ಯುವತಿ ಕೂಡ ನೇರವಾಗಿ ಇದು ಒಂದು 3 ವರ್ಷಗಳ ಕಾಲ ರಾಯಚೂರಿನಲ್ಲೇ ಒಂದು ಡಿಗ್ರಿ ಕಾಲೇಜ್ ಓದ್ಕೊಂತ ಆ ಯುವಕನ ಜೊತೆಗೆ ಇರ್ತಾರೆ. ಆ ನಂತರ ಬೆಂಗಳೂರಲ್ಲಿ ಕೂಡ ಕೋಚಿಂಗ್ ಓದಂತ ಸಂದರ್ಭದಲ್ಲಿ ನೇರವಾಗಿ ಆ ಕೋಚಿಂಗ್ ಓದಂತ ಸಂದರ್ಭದಲ್ಲಿ ಯುವಕ ಕೂಡ ಬೆಂಗಳೂರಿಗೆ ಹೋಗಿ ಆ ಯುವತಿ ಜೊತೆಗೆ ಆಗಾಗ ಕೂಡ ಸುತ್ತಾಡುವಂತ ಕೆಲಸ, ಮತ್ತೆ ಸಾಕಷ್ಟು ಬಾರಿ ಕೂಡ ಬೇರೆ ಬೇರೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಆ ಯುವತಿಗೆ ಒಂದು ನಂಬಿಸಿ ಒಂದು ದೈಹಿಕ ಸಂಪರ್ಕ ಮಾಡಿ ಒಂದು ಪ್ರೆಗ್ನೆನ್ಸಿ ಕೂಡ ಮಾಡಿರುವಂತದ್ದು ಇವಾಗ ಯುವತಿ ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ಆ ಸಂದರ್ಭದಲ್ಲಿ ಅಲ್ಲಿ ನೇರವಾಗಿ ಏನು ಮದ್ವೆ ಕೂಡ ಯುವತಿಯನ್ನು ನಂಬಿಸಿ ಒಂದು ಮದ್ವೆ ಆಗ್ತಾನೆ. ಮನೆಯವ್ರನ್ನ ಒಪ್ಪಿಸಿ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕಂತ ಹೇಳಿ ಆ ನಂತರ ಕೆಲವು ದಿನಗಳ ಹಿಂದೆ ಅಷ್ಟೇ ಕೂಡ ಆ ಯುವತಿಯನ್ನ ಸಂಪರ್ಕ ಕಟ್ ಮಾಡಿ
ಒಂದು ಮನೆಯವರ ನೋಡಿದಂತ ಹುಡುಗಿಯನ್ನ ಕೂಡ ಮನೆಯಲ್ಲಿ ಒಪ್ತಾ ಇಲ್ಲ ಅಂತ ಹೇಳಿ ಇವತ್ತು ಮದುವೆ ಕೂಡ ಇರುವಂತದ್ದು ಯುವಕಂದು. ಆದ್ರೆ ಯುವತಿಗೆ ಒಂದು ಇನ್ಸ್ಟಾಗ್ರಾಮ್ ಮೂಲಕ ಕೂಡ ಇವತ್ತು ಯುವತಿಗೆ ಆ ಯುವಕನ ಮದುವೆ ಇರುವಂತ ವಿಚಾರ ತಿಳಿದು ಬಂದು ಇವತ್ತು ಬಂದು ಮಹಿಳಾ ಠಾಣೆ, ರಾಯಚೂರಿನ ಮಹಿಳಾ ಠಾಣೆಯಲ್ಲಿ ಕೂಡ ದೂರನ್ನು ದಾಖಲಿಸಿರುತ್ತಾಳೆ. ಇದರಿಂದ ಪೊಲೀಸರು ಕೂಡ ಆ ಮದುವೆಯನ್ನು ನಿಲ್ಲಿಸಿ ಒಂದು ಮಾತುಕತೆಗೆ ಕರೆದು ಆ ಯುವಕನ ಕೂಡ ವಿಚಾರಣೆಗೆ ಕೂಡ ಮುಂದಾಗಿರುವಂತದ್ದು. ಆ ಯುವತಿಗೆ ಮೆಡಿಕಲ್ ಟೆಸ್ಟ್ಗೆ ಕೂಡ ಒಂದು ಪ್ರೊಸೆಸ್ ಕೂಡ ನಡೆದಿರುವಂತದ್ದು, ತನಿಖೆ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಅನಿಲ್.